ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಜನರು ಕೂಡ ತಮ್ಮ ತಮ್ಮ ಊರುಗಳತ್ತ ಪಯಣವನ್ನ ಆರಂಭಿಸಿದ್ದಾರೆ. ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಮೇಲ್ಗಡೆ ಭಾಗದಿಂದ ವಿಜುವಲ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿದೆ ಬಸ್ಗಳ ಸಂಚಾರ, ಜೊತೆಗೆ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬರ್ತಿರುವಂತಹ ದೃಶ್ಯಗಳನ್ನ ನಾನೀಗ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನ ನೀವು ನೋಡ್ಬೋದು. ಕೆಂಪೇಗೌಡ ಬಸ್ ಟರ್ಮಿನಲ್ 1ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ ಬಹುತೇಕ ಜಿಲ್ಲಾ ಕೇಂದ್ರಗಳಿಗೆ ಇಲ್ಲಿಂದ ಬಸ್ಗಳನ್ನ ಆಪರೇಟ್ಗಳನ್ನ ಮಾಡಲಾಗುತ್ತೆ. ಹೀಗಾಗಿ KSRTC ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಇವತ್ತಿನಿಂದ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆನೂ ಕೂಡ ಸಾಕಷ್ಟು ಬಸ್ಗಳನ್ನ ಆಪರೇಟ್ ಮಾಡಲಾಗಿತ್ತು. ಇವತ್ತು ವರ್ಕಿಂಗ್ ಡೇ ಇತ್ತು, ಶನಿವಾರ ಆಗಿರೋದ್ರಿಂದ. ಹೀಗಾಗಿ ಇವತ್ತು ಸಂಜೆಯಿಂದ ಸಾಕಷ್ಟು ಜನರು ಕೂಡ ತಮ್ಮ ತಮ್ಮ ಊರುಗಳತ್ತ ಪಯಣವನ್ನು ಬಳಸ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಪ್ರಯಾಣ ದರ ಕೂಡ ಸಾಕಷ್ಟು ಹೆಚ್ಚಾಗಿದೆ. ಇದರ ಒಂದು ಶಾಕ್ ಪ್ರಯಾಣಿಕರಿಗೆ ತಟ್ಟಿರೋ ಹಿನ್ನೆಲೆಯಲ್ಲಿ ಅವರು KSRTC ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ KSRTC ಬಸ್ಗಳನ್ನ ಕೂಡ ಸಾರಿಗೆ ಇಲಾಖೆ ಆಪರೇಟ್ ಮಾಡ್ತಾ ಇದೆ. ಸದ್ಯ 2500ಕ್ಕೂ ಹೆಚ್ಚು KSRTC ಬಸ್ಗಳನ್ನ ಬೆಂಗಳೂರು ರಾಜಧಾನಿಯಿಂದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ರಾಜ್ಯಾದ್ಯಂತ ವಿಸ್ತರಣೆಯನ್ನ ಮಾಡಿರುವಂಥದ್ದು ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇರೋದ್ರಿಂದ ಸದ್ಯಕ್ಕೆ ನೀವು ನೋಡಬಹುದು BMTC ಬಸ್ಗಳನ್ನು ಕೂಡ ಈ ಒಂದು ಸೇವೆಯನ್ನು ನೀಡೋದಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಬೇರೆ ಬೇರೆ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ, ಬಳ್ಳಾರಿ ಸೇರಿದಂತೆ ಬಹುತೇಕ ಭಾಗಗಳ ಕೇಂದ್ರಗಳಿಗೆ BMTCಯ 300ಕ್ಕೂ ಹೆಚ್ಚು ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇದೆ. ಹೆಚ್ಚುವರಿಯಾಗಿ ಸೇವೆಯನ್ನ ಕೂಡ ಕೊಡ್ತಾ ಇದೆ. ಸದ್ಯಕ್ಕೆ ನೀವು ನೋಡಬಹುದು ಯಾವ ರೀತಿಯಾಗಿ ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ, ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಾಡಿನ ದೊಡ್ಡ ಹಬ್ಬ ದೀಪಾವಳಿ. ಹೀಗಾಗಿ ಸಂಭ್ರಮದಿಂದ ಈ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರಯಾಣಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿಂದ ಹೊರಡ್ತಾರೆ. ಹೀಗಾಗಿ KSRTC ಕೂಡ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ವಹಿಸಿದೆ, ಬಸ್ಗಳ ಸೌಲಭ್ಯಗಳನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯಂತ ತೊಂದರೆಗಳು ಪ್ರಯಾಣಿಕರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ಸೇವೆಗಳನ್ನು ಕೂಡ ಕೊಡ್ತಾ ಇದೆ. ಕಳೆದ 2 ದಿವಸಗಳಿಂದ ನಿರಂತರವಾಗಿ ಇದೇ ಸೇವೆಯನ್ನು ಕೊಡ್ತಾ ಇದೆ. 26ರವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳನ್ನ ಆಪರೇಟ್ ಮಾಡೋದಕ್ಕೂ ಕೂಡ ಸಾರಿಗೆ ಇಲಾಖೆ ಮುಂದಾಗಿರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, ಟಿವಿ9 ಬೆಂಗಳೂರು.